ನನ್ನ ಪ್ರೀತಿಯ ದೇಶವಾಸಿಗಳೇ, ನಮಸ್ಕಾರ. ಮನ್ ಕಿ ಬಾತ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮಗೆ ಸ್ವಾಗತ. ನವೆಂಬರ್ ತಿಂಗಳು ಅನೇಕ ಸ್ಫೂರ್ತಿಗಳನ್ನು ಹೊತ್ತು ತಂದಿದೆ. ಕೆಲವು ದಿನಗಳ ಹಿಂದೆ, ಅಂದರೆ ನವೆಂಬರ್ 26ರಂದು ಸಂವಿಧಾನ ದಿವಸದ ಅಂಗವಾಗಿ ಸೆಂಟ್ರಲ್ ಹಾಲ್ನಲ್ಲಿ ವಿಶೇಷ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ವಂದೇ ಮಾತರಂಗೆ 150 ವರ್ಷಗಳು ತುಂಬಿದ ಸಂದರ್ಭದಲ್ಲಿ ದೇಶಾದ್ಯಂತ ನಡೆಯುವ ಕಾರ್ಯಕ್ರಮಗಳಿಗೆ ಭವ್ಯವಾದ ಚಾಲನೆ ದೊರಕಿತು. ನವೆಂಬರ್ 25ರಂದು ಅಯೋಧ್ಯೆಯಲ್ಲಿ ರಾಮ ಮಂದಿರದ ಮೇಲೆ ಧರ್ಮ ಧ್ವಜಾರೋಹಣವಾಯಿತು. ಇದೇ ದಿನ ಕುರುಕ್ಷೇತ್ರದ ಜ್ಯೋತಿ ಸರದಲ್ಲಿ ಪಾಂಚಜನ್ಯ ಸ್ಮಾರಕದ ಲೋಕಾರ್ಪಣೆಯಾಯಿತು. ಸ್ನೇಹಿತರೆ, ಕೆಲವು ದಿನಗಳ ಹಿಂದೆಯಷ್ಟೇ ನಾನು ಹೈದರಾಬಾದ್ನಲ್ಲಿ ವಿಶ್ವದ ಅತಿದೊಡ್ಡ ಲೀಫ್ ಇಂಜಿನ್ MRO ಫೆಸಿಲಿಟಿಯನ್ನು ಉದ್ಘಾಟಿಸಿದ್ದೇನೆ. ಏರ್ಕ್ರಾಫ್ಟ್ಗಳ ಮೇಂಟೆನೆನ್ಸ್, ರಿಪೇರ್ ಮತ್ತು ಓವರ್ಹಾಲ್ ವಲಯದಲ್ಲಿ ಭಾರತವು ಈ ಬಹುಮುಖ್ಯ ಹೆಜ್ಜೆಯನ್ನಿಟ್ಟಿದೆ. ಕಳೆದ ವಾರ ಮುಂಬೈನಲ್ಲಿ ನಡೆದ ಒಂದು ಕಾರ್ಯಕ್ರಮದಲ್ಲಿ INS ಮಾಹೆಯನ್ನು ಭಾರತೀಯ ನೌಕಾಪಡೆಗೆ ಸೇರ್ಪಡೆಗೊಳಿಸಲಾಯಿತು. ಕಳೆದ ವಾರವೇ ಭಾರತದ ಸ್ಪೇಸ್ ಇಕೋಸಿಸ್ಟಮ್ಗೆ ಸ್ಕೈರೂಟ್ನ ಇನ್ಫಿನಿಟಿ ಕ್ಯಾಂಪಸ್ ಹೊಸ ಹಾರಾಟವನ್ನು ನೀಡಿದೆ. ಇದು ಭಾರತದ ಹೊಸ ಆಲೋಚನೆ, ನಾವೀನ್ಯತೆ ಮತ್ತು ಯುವಶಕ್ತಿಯ ಪ್ರತಿಬಿಂಬವಾಗಿದೆ. ಸ್ನೇಹಿತರೆ, ಕೃಷಿ ಕ್ಷೇತ್ರದಲ್ಲಿಯೂ ದೇಶವು ದೊಡ್ಡ ಸಾಧನೆ ಮಾಡಿದೆ. ಭಾರತವು 357 ಮಿಲಿಯನ್ ಟನ್ ಆಹಾರ ಧಾನ್ಯಗಳ ಉತ್ಪಾದನೆಯೊಂದಿಗೆ ಒಂದು ಐತಿಹಾಸಿಕ ದಾಖಲೆಯನ್ನು ನಿರ್ಮಿಸಿದೆ. 357 ಮಿಲಿಯನ್ ಟನ್. 10 ವರ್ಷಗಳ ಹಿಂದಕ್ಕೆ ಹೋಲಿಸಿದರೆ ಭಾರತದ ಆಹಾರ ಧಾನ್ಯ ಉತ್ಪಾದನೆಯು 100 ಮಿಲಿಯನ್ ಟನ್ನಷ್ಟು ಹೆಚ್ಚಾಗಿದೆ. ಕ್ರೀಡಾ ಜಗತ್ತಿನಲ್ಲಿಯೂ ಭಾರತದ ಬಾವುಟ ಹಾರಾಡಿದೆ. ಕೆಲವು ದಿನಗಳ ಹಿಂದೆಯಷ್ಟೇ ಭಾರತಕ್ಕೆ ಕಾಮನ್ವೆಲ್ತ್ ಕ್ರೀಡಾಕೂಟದ ಆತಿಥ್ಯವೂ ಘೋಷಣೆಯಾಗಿದೆ. ಇದು ದೇಶದ್ದು, ದೇಶವಾಸಿಗಳದ್ದು. ಮತ್ತು ಮನ್ ಕಿ ಬಾತ್ ದೇಶದ ಜನರ ಇಂತಹ ಸಾಧನೆಗಳನ್ನು, ಜನರ ಸಾಮೂಹಿಕ ಪ್ರಯತ್ನಗಳನ್ನು ಜನಸಾಮಾನ್ಯರ ಮುಂದೆ ತರಲು ಒಂದು ಅತ್ಯುತ್ತಮ ವೇದಿಕೆಯಾಗಿದೆ. ಸ್ನೇಹಿತರೆ, ಮನಸ್ಸಿನಲ್ಲಿ ಛಲವಿದ್ದರೆ, ಸಾಮೂಹಿಕ ಶಕ್ತಿಯ ಮೇಲೆ, ಒಂದು ತಂಡವಾಗಿ ಕೆಲಸ ಮಾಡುವುದರ ಮೇಲೆ ನಂಬಿಕೆ ಇದ್ದರೆ, ಬಿದ್ದು ಮತ್ತೆ ಎದ್ದು ನಿಲ್ಲುವ ಧೈರ್ಯವಿದ್ದರೆ, ಆಗ ಕಠಿಣವಾದ ಕೆಲಸದಲ್ಲಿಯೂ ಯಶಸ್ಸು ಖಚಿತವಾಗುತ್ತದೆ. ನೀವು ನಾನು ಹೇಳುವ ಕಾಲವನ್ನು ಕಲ್ಪಿಸಿಕೊಳ್ಳಿ. ಸ್ಯಾಟಲೈಟ್, GPS ಸಿಸ್ಟಮ್, ನ್ಯಾವಿಗೇಷನ್, ಈ ಯಾವುದರ ಸೌಲಭ್ಯಗಳು ಇಲ್ಲದೆ ಇದ್ದ ಸಮಯದಲ್ಲೂ ನಮ್ಮ ನಾವಿಕರು ದೊಡ್ಡ ದೊಡ್ಡ ಹಡಗುಗಳನ್ನು ತೆಗೆದುಕೊಂಡು ಸಮುದ್ರಕ್ಕೆ ಇಳಿಯುತ್ತಿದ್ದರು ಮತ್ತು ನಿಗದಿತ ಸ್ಥಳಗಳನ್ನು ತಲುಪುತ್ತಿದ್ದರು. ಈಗ ಸಮುದ್ರವನ್ನು ಮೀರಿ ವಿಶ್ವದ ದೇಶಗಳು ಬಾಹ್ಯಾಕಾಶದ ಅನಂತ ಎತ್ತರವನ್ನು ಅಳೆಯುತ್ತಿವೆ. ಆದರೆ ಅದೇ ಸವಾಲು ಅಲ್ಲಿಯೂ ಇದೆ. GPS ಸಿಸ್ಟಮ್ ಇಲ್ಲ, ಯಾವುದೇ ಆ ಬಗೆಯ ಸಂವಹನ ವ್ಯವಸ್ಥೆಗಳಿಲ್ಲ. ಹಾಗಾದರೆ ನಾವು ಮುಂದುವರಿಯುವುದು ಹೇಗೆ? ಸ್ನೇಹಿತರೆ, ಕೆಲವು ದಿನಗಳ ಹಿಂದೆ ಸಾಮಾಜಿಕ ಮಾಧ್ಯಮದಲ್ಲಿ ಒಂದು ವಿಡಿಯೋ ನನ್ನ ಗಮನ ಸೆಳೆಯಿತು. ಈ ವಿಡಿಯೋ ಇಸ್ರೋದ ಒಂದು ಅನನ್ಯ ಡ್ರೋನ್ ಸ್ಪರ್ಧೆಯದ್ದಾಗಿತ್ತು. ಈ ವಿಡಿಯೋದಲ್ಲಿ ನಮ್ಮ ದೇಶದ ಯುವಕರು ಮತ್ತು ವಿಶೇಷವಾಗಿ ನಮ್ಮ ಜೈನ್ಜಿ ಅವರು ಮಂಗಳ ಗ್ರಹದಂತಹ ಪರಿಸ್ಥಿತಿಗಳಲ್ಲಿ ಡ್ರೋನ್ ಹಾರಿಸಲು ಪ್ರಯತ್ನಿಸುತ್ತಿದ್ದರು. ಡ್ರೋನ್ಗಳು ಹಾರುತ್ತಿದ್ದವು. ಕೆಲಕಾಲ ಅವು ಸಮತೋಲನದಲ್ಲಿರುತ್ತಿದ್ದವು. ನಂತರ ಇದ್ದಕ್ಕಿದ್ದಂತೆ ನೆಲದ ಮೇಲೆ ಬೀಳುತ್ತಿದ್ದವು. ಏಕೆ ಗೊತ್ತೇ? ಏಕೆಂದರೆ ಇಲ್ಲಿ ಹಾರುತ್ತಿದ್ದ ಡ್ರೋನ್ಗಳಲ್ಲಿ GPS ಬೆಂಬಲವೇ ಇರಲಿಲ್ಲ. ಮಂಗಳ ಗ್ರಹದಲ್ಲಿ GPS ಸಾಧ್ಯವಿಲ್ಲ. ಹಾಗಾಗಿ ಡ್ರೋನ್ ಯಾವುದೇ ಬಾಹ್ಯ ಸಂಕೇತವನ್ನು ಹೊಂದಿಲ್ಲ ಅಥವಾ ಅದಕ್ಕೆ ಮಾರ್ಗದರ್ಶನ ಸಿಗುವುದಿಲ್ಲ. ಡ್ರೋನ್ ತನ್ನ ಕ್ಯಾಮೆರಾ ಮತ್ತು ಇನ್ಬಿಲ್ಟ್ ಸಾಫ್ಟ್ವೇರ್ ಸಹಾಯದಿಂದ ಹಾರಬೇಕಿತ್ತು. ಆ ಚಿಕ್ಕ ಡ್ರೋನ್ ನೆಲದ ಮಾದರಿಗಳನ್ನು ಗುರುತಿಸಬೇಕಿತ್ತು, ಎತ್ತರವನ್ನು ಅಳೆಯಬೇಕಿತ್ತು, ಅಡೆತಡೆಗಳನ್ನು ಅರ್ಥ ಮಾಡಿಕೊಳ್ಳಬೇಕಿತ್ತು ಮತ್ತು ಸುರಕ್ಷಿತವಾಗಿ ಇಳಿಯುವ ಮಾರ್ಗವನ್ನು ತಾನೇ ಕಂಡುಕೊಳ್ಳಬೇಕಿತ್ತು. ಹಾಗಾಗಿ ಡ್ರೋನ್ಗಳು ಒಂದರ ನಂತರ ಒಂದರಂತೆ ಬೀಳುತ್ತಿದ್ದವು. ಸ್ನೇಹಿತರೆ, ಈ ಸ್ಪರ್ಧೆಯಲ್ಲಿ ಪುಣೆಯ ಯುವಕರ ತಂಡವೊಂದು ಸ್ವಲ್ಪ ಮಟ್ಟಿಗೆ ಯಶಸ್ಸು ಗಳಿಸಿತು. ಅವರ ಡ್ರೋನ್ ಕೂಡ ಹಲವು ಬಾರಿ ಬಿದ್ದಿತು, ಕ್ರ್ಯಾಶ್ ಆಯಿತು.
ಆದರೆ ಅವರು ಸೋಲೊಪ್ಪಿಕೊಳ್ಳಲಿಲ್ಲ. ಹಲವು ಪ್ರಯತ್ನಗಳ ನಂತರ ಈ ತಂಡದ ಡ್ರೋನ್ ಮಂಗಳ ಗ್ರಹದ ಪರಿಸ್ಥಿತಿಯಲ್ಲಿ ಸ್ವಲ್ಪ ಹೊತ್ತು ಹಾರಲು ಯಶಸ್ವಿಯಾಯಿತು. ಸ್ನೇಹಿತರೆ, ಈ ವಿಡಿಯೋವನ್ನು ನೋಡುತ್ತಿರುವಾಗ ನನ್ನ ಮನಸ್ಸಿನಲ್ಲಿ ಇನ್ನೊಂದು ದೃಶ್ಯ ಮೂಡಿತು. ಚಂದ್ರಯಾನ 2 ಸಂಪರ್ಕ ಕಳೆದುಕೊಂಡ ದಿನ. ಕೆಲವು ದಿನಗಳ ಮಟ್ಟಿಗೆ ಇಡೀ ದೇಶ ಮತ್ತು ವಿಶೇಷವಾಗಿ ವಿಜ್ಞಾನಿಗಳು ಕೆಲವು ಕ್ಷಣಗಳ ಕಾಲ ನಿರಾಶೆಗೊಂಡಿದ್ದರು. ಆದರೆ ಸ್ನೇಹಿತರೆ, ವೈಫಲ್ಯ ಅವರನ್ನು ತಡೆಯಲಿಲ್ಲ. ಅದೇ ದಿನ ಅವರು ಚಂದ್ರಯಾನ 3ರ ಯಶಸ್ಸಿನ ಕಥೆಯನ್ನು ಬರೆಯಲು ಪ್ರಾರಂಭಿಸಿದರು. ಇದಕ್ಕೆ ಕಾರಣವೇನೆಂದರೆ, ಚಂದ್ರಯಾನ 3 ಯಶಸ್ವಿಯಾಗಿ ಲ್ಯಾಂಡ್ ಆದಾಗ ಅದು ಕೇವಲ ಒಂದು ಮಿಷನ್ನ ಯಶಸ್ಸಾಗಿರಲಿಲ್ಲ. ಅದು ವೈಫಲ್ಯದಿಂದ ಹೊರಹೊಮ್ಮಿದ ವಿಶ್ವಾಸದ ಯಶಸ್ಸಾಗಿತ್ತು. ಈ ವಿಡಿಯೋದಲ್ಲಿ ಕಾಣುತ್ತಿರುವ ಯುವಕರ ಕಣ್ಣುಗಳಲ್ಲಿ ನಾನು ಅದೇ ಹೊಳಪನ್ನು ಕಂಡೆ. ಪ್ರತಿ ಬಾರಿಯೂ ನಾನು ನಮ್ಮ ಯುವಕರ ಶ್ರದ್ಧೆ ಮತ್ತು ವಿಜ್ಞಾನಿಗಳ ಸಮರ್ಪಣೆಯನ್ನು ನೋಡಿದಾಗ ಮನಸ್ಸು ಉತ್ಸಾಹದಿಂದ ತುಂಬುತ್ತದೆ. ಯುವಕರ ಈ ಶ್ರದ್ಧೆಯೇ ವಿಕಸಿತ ಭಾರತದ ಬಹುದೊಡ್ಡ ಶಕ್ತಿಯಾಗಿದೆ. ನನ್ನ ಪ್ರೀತಿಯ ದೇಶವಾಸಿಗಳೇ, ನೀವೆಲ್ಲರೂ ಜೇನುತುಪ್ಪದ ಸಿಹಿಯ ಬಗ್ಗೆ ಖಂಡಿತ ತಿಳಿದಿರುತ್ತೀರಿ. ಆದರೆ ಕೆಲವೊಮ್ಮೆ ನಮಗೆ ಇದರ ಹಿಂದೆ ಎಷ್ಟು ಜನರ ಶ್ರಮವಿದೆ, ಎಂತಹ ಪರಂಪರೆ ಇದೆ ಮತ್ತು ಪ್ರಕೃತಿಯೊಂದಿಗೆ ಎಂತಹ ಸುಂದರವಾದ ಸಾಮರಸ್ಯವಿದೆ ಎನ್ನುವುದರ ಅರಿವಿರುವುದಿಲ್ಲ. ಸ್ನೇಹಿತರೆ, ಜಮ್ಮು ಮತ್ತು ಕಾಶ್ಮೀರದ ಗುಡ್ಡಗಾಡು ಪ್ರದೇಶಗಳಲ್ಲಿ ಕಾಡು ತುಳಸಿ ಅಂದರೆ ಸುಲೈ ಹೂವುಗಳಿಂದ ಇಲ್ಲಿನ ಜೇನುನೊಣಗಳು ಅತ್ಯಂತ ವಿಶಿಷ್ಟವಾದ ಜೇನುತುಪ್ಪವನ್ನು ತಯಾರಿಸುತ್ತವೆ. ಇದು ಬಿಳಿ ಬಣ್ಣದ ಜೇನುತುಪ್ಪವಾಗಿರುತ್ತದೆ. ಇದನ್ನು ರಾಂಬನ್ ಸುಲೈ ಹನಿ ಎಂದು ಕರೆಯಲಾಗುತ್ತದೆ. ಕೆಲವು ವರ್ಷಗಳ ಹಿಂದೆಯಷ್ಟೇ ರಾಂಬನ್ ಸುಲೈ ಹನಿಗೆ GI ಟ್ಯಾಗ್ ಸಿಕ್ಕಿದೆ. ಇದರ ನಂತರ ಈ ಜೇನುತುಪ್ಪವು ದೇಶಾದ್ಯಂತ ಗುರುತಿಸಿಕೊಳ್ಳುತ್ತಿದೆ. ಸ್ನೇಹಿತರೆ, ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನಲ್ಲಿ ಅಲ್ಲಿನ ಸಸ್ಯವರ್ಗವು ಜೇನುತುಪ್ಪ ಉತ್ಪಾದನೆಗೆ ಅತ್ಯುತ್ತಮವೆಂದು ಪರಿಗಣಿಸಲಾಗಿದೆ. ಇಲ್ಲಿ ಗ್ರಾಮಜನ್ಯ ಎಂಬ ರೈತ ಸಂಘಟನೆಯು ಈ ನೈಸರ್ಗಿಕ ಕೊಡುಗೆಗೆ ಹೊಸ ದಿಕ್ಕನ್ನು ನೀಡುತ್ತಿದೆ. ಗ್ರಾಮಜನ್ಯ ಇಲ್ಲಿ ಒಂದು ಆಧುನಿಕ ಸಂಸ್ಕರಣಾ ಘಟಕವನ್ನು ನಿರ್ಮಿಸಿದೆ. ಲ್ಯಾಬ್, ಬಾಟ್ಲಿಂಗ್, ಸ್ಟೋರೇಜ್ ಮತ್ತು ಡಿಜಿಟಲ್ ಟ್ರ್ಯಾಕಿಂಗ್ನಂತಹ ಸೌಲಭ್ಯಗಳನ್ನು ಸೇರಿಸಲಾಗಿದೆ. ಈಗ ಇದೇ ಜೇನುತುಪ್ಪ ಬ್ರ್ಯಾಂಡೆಡ್ ಉತ್ಪನ್ನವಾಗಿ ಹಳ್ಳಿಗಳಿಂದ ನಗರಗಳಿಗೆ ತಲುಪುತ್ತಿದೆ. ಈ ಪ್ರಯತ್ನದ ಲಾಭವು 2,500ಕ್ಕೂ ಹೆಚ್ಚು ರೈತರಿಗೆ ದೊರೆತಿದೆ. ಸ್ನೇಹಿತರೆ, ಕರ್ನಾಟಕದ ತುಮಕೂರು ಜಿಲ್ಲೆಯಲ್ಲಿ ಶಿವಗಂಗಾ ಕಾಲಿಂಜಿಯಾ ಎಂಬ ಸಂಸ್ಥೆಯ ಪ್ರಯತ್ನವು ಬಹಳ ಶ್ಲಾಘನೀಯವಾಗಿದೆ. ಇವರಿಂದ ಇಲ್ಲಿ ಪ್ರತಿಯೊಬ್ಬ ಸದಸ್ಯರಿಗೂ ಆರಂಭದಲ್ಲಿ 2B ಬಾಕ್ಸ್ಗಳನ್ನು ನೀಡಲಾಗುತ್ತದೆ. ಹೀಗೆ ಮಾಡುವ ಮೂಲಕ ಈ ಸಂಸ್ಥೆಯು ಅನೇಕ ರೈತರನ್ನು ತನ್ನ ಅಭಿಯಾನಕ್ಕೆ ಸೇರಿಸಿಕೊಂಡಿದೆ. ಸಂಸ್ಥೆಯ ಜೊತೆ ಒಡನಾಟವಿರುವ ರೈತರು ಒಟ್ಟಾಗಿ ಜೇನುತುಪ್ಪವನ್ನು ತೆಗೆಯುತ್ತಾರೆ, ಉತ್ತಮ ಪ್ಯಾಕೇಜಿಂಗ್ ಮಾಡುತ್ತಾರೆ ಮತ್ತು ಸ್ಥಳೀಯ ಮಾರುಕಟ್ಟೆಗೆ ತಲುಪಿಸುತ್ತಾರೆ. ಇದರಿಂದ ಅವರಿಗೆ ಲಕ್ಷಾಂತರ ರೂಪಾಯಿಗಳ ಆದಾಯವೂ ಬರುತ್ತಿದೆ. ಇದೇ ರೀತಿಯ ಮತ್ತೊಂದು ಉದಾಹರಣೆ ನಾಗಾಲ್ಯಾಂಡ್ನ ಕ್ಲಿಫ್ ಹನಿ ಹಂಟಿಂಗ್. ನಾಗಾಲ್ಯಾಂಡ್ನ ಚೋಕ್ಲಾಂಗನ್ ಗ್ರಾಮದಲ್ಲಿ ಚಿಯಾಮಣಿಯಾಂಗನ್ ಬುಡಕಟ್ಟು ಜನಾಂಗದವರು ಶತಮಾನಗಳಿಂದ ಜೇನುತುಪ್ಪವನ್ನು ತೆಗೆಯುವ ಕೆಲಸವನ್ನು ಮಾಡುತ್ತಾ ಬಂದಿದ್ದಾರೆ. ಇಲ್ಲಿ ಜೇನುನೊಣಗಳು ಮರಗಳ ಮೇಲೆ ಅಲ್ಲ, ಬದಲಿಗೆ ಎತ್ತರದ ಬಂಡೆಗಳ ಮೇಲೆ ತಮ್ಮ ಮನೆಗಳನ್ನು ಕಟ್ಟಿಕೊಳ್ಳುತ್ತವೆ. ಹಾಗಾಗಿ ಇಲ್ಲಿ ಜೇನುತುಪ್ಪವನ್ನು ತೆಗೆಯುವ ಕೆಲಸ ಬಹಳ ಅಪಾಯಕಾರಿಯಾಗಿರುತ್ತದೆ. ಆದ್ದರಿಂದ ಇಲ್ಲಿನ ಜನರು ಜೇನುನೊಣ ಜೊತೆ ಮೊದಲು ಸೌಮ್ಯವಾಗಿ ಮಾತನಾಡುತ್ತಾರೆ, ಅವುಗಳಿಂದ ಅನುಮತಿ ಪಡೆಯುತ್ತಾರೆ. ಇಂದು ಅವರು ಜೇನುತುಪ್ಪವನ್ನು ತೆಗೆದುಕೊಳ್ಳಲು ಬಂದಿದ್ದಾರೆ ಎಂದು ಅವುಗಳಿಗೆ ತಿಳಿಸುತ್ತಾರೆ. ನಂತರ ಜೇನುತುಪ್ಪವನ್ನು ತೆಗೆಯುತ್ತಾರೆ. ಸ್ನೇಹಿತರೆ, ಇಂದು ಭಾರತ ಜೇನು ಉತ್ಪಾದನೆಯಲ್ಲಿ ಹೊಸ ದಾಖಲೆಗಳನ್ನು ಸೃಷ್ಟಿಸುತ್ತಿದೆ. 11 ವರ್ಷಗಳ ಹಿಂದೆ ದೇಶದಲ್ಲಿ ಜೇನುತುಪ್ಪದ ಉತ್ಪಾದನೆ 76,000 ಮೆಟ್ರಿಕ್ ಟನ್ ಆಗಿತ್ತು. ಈಗ ಇದು 1.5 ಲಕ್ಷ ಮೆಟ್ರಿಕ್ ಟನ್ಗಿಂತಲೂ ಹೆಚ್ಚಾಗಿದೆ. ಕಳೆದ ಕೆಲವು ವರ್ಷಗಳಲ್ಲಿ ಜೇನುತುಪ್ಪದ ರಫ್ತು ಕೂಡ 3 ಪಟ್ಟು ಹೆಚ್ಚಾಗಿದೆ. ಹನಿ ಮಿಷನ್ ಕಾರ್ಯಕ್ರಮದ ಅಡಿಯಲ್ಲಿ ಖಾದಿ ಗ್ರಾಮೋದ್ಯೋಗವು 2.25 ಲಕ್ಷಕ್ಕೂ ಹೆಚ್ಚು B ಬಾಕ್ಸ್ಗಳನ್ನು ಜನರಿಗೆ ವಿತರಿಸಿದೆ. ಇದರಿಂದ ಸಾವಿರಾರು ಜನರಿಗೆ ಹೊಸ ಉದ್ಯೋಗಾವಕಾಶಗಳು ದೊರೆತಿವೆ. ಅಂದರೆ ದೇಶದ ವಿವಿಧ ಮೂಲೆಗಳಲ್ಲಿ ಜೇನುತುಪ್ಪದ ಸಿಹಿಯೂ ಹೆಚ್ಚುತ್ತಿದೆ ಮತ್ತು ಈ ಸಿಹಿಯು ರೈತರ ಆದಾಯವನ್ನು ಹೆಚ್ಚಿಸುತ್ತಿದೆ. ನನ್ನ ಪ್ರೀತಿಯ ದೇಶವಾಸಿಗಳೇ, ಹರಿಯಾಣದ ಕುರುಕ್ಷೇತ್ರದಲ್ಲಿ ಮಹಾಭಾರತ ಯುದ್ಧ ನಡೆದಿತ್ತು. ಇದು ನಮಗೆಲ್ಲರಿಗೂ ತಿಳಿದಿದೆ.
ಆದರೆ ಯುದ್ಧದ ಈ ಅನುಭವವನ್ನು ಈಗ ನೀವು ಅಲ್ಲಿನ ಮಹಾಭಾರತ ಅನುಭವ ಕೇಂದ್ರದಲ್ಲಿಯೂ ಸಾಕ್ಷಾತ್ ಅನುಭವಿಸಬಹುದು. ಈ ಅನುಭವ ಕೇಂದ್ರದಲ್ಲಿ ಮಹಾಭಾರತದ ಕಥೆಯನ್ನು 3D ಲೈಟ್ ಅಂಡ್ ಸೌಂಡ್ ಶೋನಲ್ಲಿ ಮತ್ತು ಡಿಜಿಟಲ್ ತಂತ್ರಜ್ಞಾನದಿಂದ ತೋರಿಸಲಾಗುತ್ತಿದೆ. ನವೆಂಬರ್ 25ರಂದು ನಾನು ಕುರುಕ್ಷೇತ್ರಕ್ಕೆ ಹೋಗಿದ್ದಾಗ ಈ ಅನುಭವ ಕೇಂದ್ರದ ಅನುಭವವು ನನ್ನನ್ನು ಆನಂದಭರಿತನನ್ನಾಗಿ ಮಾಡಿತು. ಸ್ನೇಹಿತರೆ, ಕುರುಕ್ಷೇತ್ರದಲ್ಲಿ ಬ್ರಹ್ಮ ಸರೋವರದಲ್ಲಿ ಆಯೋಜಿಸಲಾದ ಅಂತಾರಾಷ್ಟ್ರೀಯ ಗೀತಾ ಮಹೋತ್ಸವದಲ್ಲಿ ಭಾಗವಹಿಸುವುದು ಕೂಡ ನನಗೆ ಬಹಳ ವಿಶೇಷವಾಗಿತ್ತು. ಜಗತ್ತಿನಾದ್ಯಂತದ ಜನರು ದೈವಿಕ ಗ್ರಂಥವಾದ ಗೀತೆಯಿಂದ ಹೇಗೆ ಪ್ರೇರಿತರಾಗುತ್ತಿದ್ದಾರೆ ಎಂಬುದನ್ನು ನೋಡಿ ನಾನು ಬಹಳ ಪ್ರಭಾವಿತನಾದೆ. ಈ ಮಹೋತ್ಸವದಲ್ಲಿ ಯುರೋಪ್ ಮತ್ತು ಮಧ್ಯ ಏಷ್ಯಾ ಸೇರಿದಂತೆ ವಿಶ್ವದ ಹಲವು ದೇಶಗಳ ಜನರ ಭಾಗವಹಿಸುವಿಕೆ ಇತ್ತು. ಈ ತಿಂಗಳ ಆರಂಭದಲ್ಲಿ ಸೌದಿ ಅರೇಬಿಯಾದಲ್ಲಿ ಮೊದಲ ಬಾರಿಗೆ ಸಾರ್ವಜನಿಕ ವೇದಿಕೆಯಲ್ಲಿ ಗೀತೆಯನ್ನು ಪ್ರಸ್ತುತಪಡಿಸಲಾಗಿದೆ. ಯುರೋಪಿನ ಲಾಟ್ವಿಯಾದಲ್ಲಿಯೂ ಒಂದು ಸ್ಮರಣೀಯ ಗೀತಾ ಮಹೋತ್ಸವವನ್ನು ಆಯೋಜಿಸಲಾಗಿತ್ತು. ಈ ಮಹೋತ್ಸವದಲ್ಲಿ ಲಾಟ್ವಿಯಾ, ಎಸ್ಟೋನಿಯಾ, ಲಿಥುವೇನಿಯಾ ಮತ್ತು ಅಲ್ಜೀರಿಯಾದ ಕಲಾವಿದರು ಉತ್ಸಾಹದಿಂದ ಭಾಗವಹಿಸಿದ್ದರು. ಸ್ನೇಹಿತರೆ, ಭಾರತದ ಮಹಾನ್ ಸಂಸ್ಕೃತಿಯಲ್ಲಿ ಶಾಂತಿ ಮತ್ತು ಕರುಣೆಯ ಭಾವನೆ ಸರ್ವೋತ್ಕೃಷ್ಟವಾಗಿದೆ. ನೀವು 2ನೇ ಮಹಾಯುದ್ಧವನ್ನು ಕಲ್ಪಿಸಿಕೊಳ್ಳಿ. ಎಲ್ಲೆಡೆ ವಿನಾಶದ ಭಯಾನಕ ವಾತಾವರಣ ನಿರ್ಮಾಣವಾಗಿತ್ತು. ಅಂತಹ ಕಷ್ಟದ ಸಮಯದಲ್ಲಿ ಗುಜರಾತಿನ ನವನಗರದ ಜಾಮ್ ಸಾಹೇಬ್ ಮಹಾರಾಜ ದಿಗ್ವಿಜಯ್ ಸಿಂಗ್ ಅವರು ಮಾಡಿದ ಮಹಾನ್ ಕಾರ್ಯವು ಇಂದಿಗೂ ನಮಗೆ ಸ್ಫೂರ್ತಿ ನೀಡುತ್ತದೆ. ಆ ಸಮಯದಲ್ಲಿ ಜಾಮ್ ಸಾಹೇಬರು ಯಾವುದೇ ಯುದ್ಧತಂತ್ರದ ಮೈತ್ರಿ ಅಥವಾ ಯುದ್ಧದ ಕಾರ್ಯತಂತ್ರದ ಬಗ್ಗೆ ಯೋಚಿಸುತ್ತಿರಲಿಲ್ಲ. ಬದಲಿಗೆ ಜಾಗತಿಕ ಮಹಾಯುದ್ಧದ ಮಧ್ಯೆ ಪೋಲಿಷ್ ಯಹೂದಿ ಮಕ್ಕಳನ್ನು ರಕ್ಷಿಸುವುದು ಹೇಗೆ ಎಂಬುದು ಅವರ ಚಿಂತೆಯಾಗಿತ್ತು. ಅವರು ಗುಜರಾತಿನಲ್ಲಿ ಸಾವಿರಾರು ಮಕ್ಕಳಿಗೆ ಆಶ್ರಯ ನೀಡಿ ಅವರಿಗೆ ಹೊಸ ಜೀವನವನ್ನು ನೀಡಿದರು. ಅದು ಇಂದಿಗೂ ಒಂದು ಉದಾಹರಣೆಯಾಗಿದೆ. ಕೆಲವು ದಿನಗಳ ಹಿಂದೆ ದಕ್ಷಿಣ ಇಸ್ರೇಲ್ನ ಮೊಶಾವ್ ನೆವಾಟಿಮ್ನಲ್ಲಿ ಜಾಮ್ ಸಾಹೇಬರ ಪ್ರತಿಮೆಯನ್ನು ಅನಾವರಣಗೊಳಿಸಲಾಯಿತು. ಇದು ಬಹಳ ವಿಶೇಷವಾದ ಗೌರವವಾಗಿತ್ತು. ಕಳೆದ ವರ್ಷ ಪೋಲೆಂಡ್ನ ವಾರ್ಸಾದಲ್ಲಿ ನನಗೆ ಜಾಮ್ ಸಾಹೇಬರ ಸ್ಮಾರಕಕ್ಕೆ ಶ್ರದ್ಧಾಂಜಲಿ ಸಲ್ಲಿಸುವ ಸೌಭಾಗ್ಯ ಲಭಿಸಿತ್ತು. ಆ ಕ್ಷಣವು ನನಗೆ ಅವಿಸ್ಮರಣೀಯವಾಗಿರುತ್ತದೆ. ನನ್ನ ಪ್ರೀತಿಯ ದೇಶವಾಸಿಗಳೇ, ಕೆಲವು ದಿನಗಳ ಹಿಂದೆ ನಾನು ನೈಸರ್ಗಿಕ ಕೃಷಿಯ ಬೃಹತ್ ಸಮ್ಮೇಳನದಲ್ಲಿ ಭಾಗವಹಿಸಲು ಕೊಯಮತ್ತೂರಿಗೆ ಹೋಗಿದ್ದೆ. ದಕ್ಷಿಣ ಭಾರತದಲ್ಲಿ ನೈಸರ್ಗಿಕ ಕೃಷಿಗೆ ಸಂಬಂಧಿಸಿದಂತೆ ನಡೆಯುತ್ತಿರುವ ಪ್ರಯತ್ನಗಳನ್ನು ನೋಡಿ ನಾನು ಬಹಳ ಪ್ರಭಾವಿತನಾಗಿದ್ದೆ. ಎಷ್ಟೋ ಯುವ ವಿದ್ಯಾವಂತ ವೃತ್ತಿಪರರು ಈಗ ನೈಸರ್ಗಿಕ ಕೃಷಿ ಕ್ಷೇತ್ರವನ್ನು ಅಳವಡಿಸಿಕೊಳ್ಳುತ್ತಿದ್ದಾರೆ. ನಾನು ಅಲ್ಲಿ ರೈತರೊಂದಿಗೆ ಮಾತನಾಡಿ ಅವರ ಅನುಭವಗಳನ್ನು ತಿಳಿದುಕೊಂಡೆ. ನೈಸರ್ಗಿಕ ಕೃಷಿಯು ಭಾರತದ ಪ್ರಾಚೀನ ಸಂಪ್ರದಾಯಗಳ ಒಂದು ಭಾಗವಾಗಿದೆ ಮತ್ತು ಭೂಮಿ ತಾಯಿಯ ರಕ್ಷಣೆಗಾಗಿ ಇದನ್ನು ನಿರಂತರವಾಗಿ ಉತ್ತೇಜಿಸುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ. ಸ್ನೇಹಿತರೆ, ಜಗತ್ತಿನ ಅತ್ಯಂತ ಹಳೆಯ ಭಾಷೆ ಮತ್ತು ಜಗತ್ತಿನ ಅತ್ಯಂತ ಪ್ರಾಚೀನ ನಗರಗಳಲ್ಲಿ ಒಂದು, ಇವೆರಡರ ಸಂಗಮ ಯಾವಾಗಲೂ ಅದ್ಭುತವಾಗಿರುತ್ತದೆ. ನಾನು ಕಾಶಿ ತಮಿಳು ಸಂಗಮಂನ ಬಗ್ಗೆ ಮಾತನಾಡುತ್ತಿದ್ದೇನೆ. ಡಿಸೆಂಬರ್ 2ರಿಂದ ಕಾಶಿಯ ನಮೋ ಘಾಟ್ನಲ್ಲಿ 4ನೇ ಕಾಶಿ ತಮಿಳು ಸಂಗಮಂ ಪ್ರಾರಂಭವಾಗುತ್ತಿದೆ. ಈ ಬಾರಿಯ ಕಾಶಿ ತಮಿಳು ಸಂಗಮಂನ ಥೀಮ್ ಬಹಳ ಆಸಕ್ತಿದಾಯಕವಾಗಿದೆ. ಲರ್ನ್ ತಮಿಳ್ ಕರ್ಕಲಂ ಕಾಶಿ ತಮಿಳು ಸಂಗಮಂ. ತಮಿಳು ಭಾಷೆಯ ಬಗ್ಗೆ ಪ್ರೀತಿಯನ್ನು ಹೊಂದಿರುವ ಎಲ್ಲರಿಗೂ ಇದೊಂದು ಪ್ರಮುಖ ವೇದಿಕೆಯಾಗಿದೆ. ಕಾಶಿಯ ಜನರೊಂದಿಗೆ ಮಾತನಾಡಿದಾಗಲೆಲ್ಲ ಕಾಶಿ ತಮಿಳು ಸಂಗಮಂನ ಭಾಗವಾಗಿರುವುದು ಅವರಿಗೆ ಬಹಳ ಸಂತೋಷವನ್ನು ನೀಡಿದೆ ಎಂದು ಅವರು ಯಾವಾಗಲೂ ಹೇಳುತ್ತಾರೆ. ಇಲ್ಲಿ ಅವರಿಗೆ ಹೊಸದನ್ನು ಕಲಿಯಲು ಮತ್ತು ಹೊಸ ಜನರನ್ನು ಭೇಟಿಯಾಗಲು ಅವಕಾಶ ಸಿಗುತ್ತದೆ. ಈ ಬಾರಿಯೂ ಕಾಶಿಯ ನಿವಾಸಿಗಳು ಪೂರ್ಣ ಉತ್ಸಾಹ ಮತ್ತು ಹುಮ್ಮಸ್ಸಿನಿಂದ ತಮಿಳುನಾಡಿನಿಂದ ಬರುವ ತಮ್ಮ ಸಹೋದರ ಸಹೋದರಿಯರನ್ನು ಸ್ವಾಗತಿಸಲು ಬಹಳ ಉತ್ಸುಕರಾಗಿದ್ದಾರೆ. ನೀವೆಲ್ಲರೂ ಕಾಶಿ ತಮಿಳು ಸಂಗಮಂನ ಭಾಗವಾಗಬೇಕೆಂದು ನಾನು ನಿಮ್ಮಲ್ಲಿ ವಿನಂತಿಸುತ್ತೇನೆ. ಜೊತೆಗೆ ಅಂತಹ ಇತರ ವೇದಿಕೆಗಳ ಬಗ್ಗೆಯೂ ಯೋಚಿಸಿ. ಅವುಗಳಿಂದ ಏಕ ಭಾರತ ಶ್ರೇಷ್ಠ ಭಾರತದ ಭಾವನೆ ಬಲಗೊಳ್ಳುತ್ತದೆ. ಇಲ್ಲಿ ನಾನು ಮತ್ತೊಮ್ಮೆ ಹೇಳಲು ಬಯಸುತ್ತೇನೆ, ತಮಿಳ್ ಕಲಾಚಾರಂ ಉಯರ್ವಾಣದ ತಮಿಳ್ ಮೋಲಿ
ಉಯರ್ವಾನದ ತಮಿಳ್ ಇಂಡಿಯಾವಿನ್ ಪೇರುಮಿದಂ. ನನ್ನ ಪ್ರೀತಿಯ ದೇಶವಾಸಿಗಳೇ, ಭಾರತದ ಭದ್ರತಾ ವ್ಯವಸ್ಥೆಗೆ ಬಲ ಬಂದಾಗ ಪ್ರತಿಯೊಬ್ಬ ಭಾರತೀಯನಿಗೂ ಹೆಮ್ಮೆಯಾಗುತ್ತದೆ. ಕಳೆದ ವಾರ ಮುಂಬೈನಲ್ಲಿ ಐಎನ್ಎಸ್ ಮಾಹೆಯನ್ನು ಭಾರತೀಯ ನೌಕಾಪಡೆಗೆ ಸೇರಿಸಲಾಯಿತು. ಕೆಲವರಲ್ಲಿ ಇದರ ಸ್ವದೇಶಿ ವಿನ್ಯಾಸದ ಬಗ್ಗೆ ಸಾಕಷ್ಟು ಚರ್ಚೆಯಾಯಿತು. ಅದೇ ಸಮಯದಲ್ಲಿ ಪುದುಚೇರಿ ಮತ್ತು ಮಲಬಾರ್ ಕರಾವಳಿಯ ಜನರು ಅದರ ಹೆಸರಿನಿಂದಲೇ ಸಂತೋಷಪಟ್ಟರು. ವಾಸ್ತವವಾಗಿ ಇದಕ್ಕೆ ಮಾಹೆ ಎಂಬ ಹೆಸರನ್ನು ಮಾಹೆ ಎಂಬ ಸ್ಥಳದ ಹೆಸರಿನಿಂದ ಇಡಲಾಗಿದೆ. ಅದಕ್ಕೆ ಸಮೃದ್ಧ ಐತಿಹಾಸಿಕ ಪರಂಪರೆ ಇದೆ. ಕೇರಳ ಮತ್ತು ತಮಿಳುನಾಡಿನ ಅನೇಕ ಜನರು ಈ ಯುದ್ಧ ನೌಕೆಯು ಕಳರಿಪಯಟ್ಟುವಿನ ಉರುಮಿಯಂತೆ ಸಾಂಪ್ರದಾಯಿಕವಾದ ಬಾಗುವ ಖಡ್ಗದಂತೆ ಕಾಣುತ್ತದೆ ಎಂಬುದನ್ನು ಗಮನಿಸಿದರು. ನಮ್ಮ ನೌಕಾಪಡೆಯು ಅತ್ಯಂತ ವೇಗವಾಗಿ ಆತ್ಮನಿರ್ಭರತೆಯತ್ತ ಹೆಜ್ಜೆ ಹಾಕುತ್ತಿರುವುದು ನಮಗೆಲ್ಲರಿಗೂ ಹೆಮ್ಮೆಯ ವಿಷಯವಾಗಿದೆ. ಡಿಸೆಂಬರ್ 4ರಂದು ನಾವು ನೌಕಾಪಡೆಯ ದಿನವನ್ನು ಆಚರಿಸಲಿದ್ದೇವೆ. ಈ ಸಂದರ್ಭವು ನಮ್ಮ ಸೈನಿಕರ ಅದಮ್ಯ ಧೈರ್ಯ ಮತ್ತು ಶೌರ್ಯವನ್ನು ಗೌರವಿಸುವ ವಿಶೇಷ ದಿನವಾಗಿದೆ. ಸ್ನೇಹಿತರೆ, ನೌಕಾಪಡೆ ಸಂಬಂಧಿತ ಪ್ರವಾಸೋದ್ಯಮದಲ್ಲಿ ಆಸಕ್ತಿ ಹೊಂದಿರುವವರಿಗೆ ನಮ್ಮ ದೇಶದಲ್ಲಿ ಅನೇಕ ಸ್ಥಳಗಳಿವೆ. ಅಲ್ಲಿಗೆ ಭೇಟಿ ನೀಡಿದರೆ ಅವರು ಬಹಳಷ್ಟು ಕಲಿಯಬಹುದು. ದೇಶದ ಪಶ್ಚಿಮ ಕರಾವಳಿಯಲ್ಲಿ ಗುಜರಾತಿನ ಸೋಮನಾಥದ ಬಳಿ ದಿಯು ಎಂಬ ಜಿಲ್ಲೆ ಇದೆ. ದಿಯುನಲ್ಲಿ ಐಎನ್ಎಸ್ ಖುಕ್ರಿಗೆ ಸಮರ್ಪಿತವಾದ ಖುಕ್ರಿ ಸ್ಮಾರಕ ಮತ್ತು ವಸ್ತು ಸಂಗ್ರಹಾಲಯವಿದೆ. ಹಾಗೆಯೇ ಗೋವಾದಲ್ಲಿ ನೇವಲ್ ಏವಿಯೇಷನ್ ಮ್ಯೂಸಿಯಂ ಇದೆ. ಇದು ಏಷ್ಯಾದಲ್ಲಿ ತನ್ನದೇ ಆದ ವಿಶಿಷ್ಟ ಸಂಗ್ರಹಾಲಯವಾಗಿದೆ. ಫೋರ್ಟ್ ಕೊಚ್ಚಿಯ ಐಎನ್ಎಸ್ ದ್ರೋಣಾಚಾರ್ಯದಲ್ಲಿ ಇಂಡಿಯನ್ ನೇವಲ್ ಮ್ಯಾರಿಟೈಮ್ ಮ್ಯೂಸಿಯಂ ಇದೆ. ಇಲ್ಲಿ ನಮ್ಮ ದೇಶದ ಕಡಲ ಇತಿಹಾಸ ಮತ್ತು ಭಾರತೀಯ ನೌಕಾಪಡೆಯ ವಿಕಾಸವನ್ನು ನೋಡಬಹುದು. ಶ್ರೀ ವಿಜಯಪುರಂ, ಇದನ್ನು ಮೊದಲು ಪೋರ್ಟ್ ಬ್ಲೇರ್ ಎಂದು ಕರೆಯಲಾಗುತ್ತಿತ್ತು. ಅಲ್ಲಿ ಸಮುದ್ರಿಕಾ ನೇವಲ್ ಮರೈನ್ ಮ್ಯೂಸಿಯಂ ಆ ಪ್ರದೇಶದ ಸಮೃದ್ಧ ಇತಿಹಾಸವನ್ನು ತೆರೆದಿಡಲು ಹೆಸರುವಾಸಿಯಾಗಿದೆ. ಕಾರವಾರದ ರವೀಂದ್ರನಾಥ ಟ್ಯಾಗೋರ್ ಬೀಚ್ನಲ್ಲಿರುವ ವಾರ್ಶಿಪ್ ಮ್ಯೂಸಿಯಂನಲ್ಲಿ ಕ್ಷಿಪಣಿಗಳು ಮತ್ತು ಶಸ್ತ್ರಾಸ್ತ್ರಗಳ ಪ್ರತಿಕೃತಿಗಳನ್ನು ಇಡಲಾಗಿದೆ. ವಿಶಾಖಪಟ್ಟಣದಲ್ಲಿಯೂ ಸಹ ಒಂದು ಸಬ್ಮರೀನ್, ಹೆಲಿಕಾಪ್ಟರ್ ಮತ್ತು ಏರ್ಕ್ರಾಫ್ಟ್ ಮ್ಯೂಸಿಯಂ ಇದೆ. ಅದು ಭಾರತೀಯ ನೌಕಾಪಡೆಗೆ ಸಂಬಂಧಿಸಿದೆ. ನಾನು ನಿಮ್ಮೆಲ್ಲರಲ್ಲೂ, ವಿಶೇಷವಾಗಿ ಮಿಲಿಟರಿ ಇತಿಹಾಸದಲ್ಲಿ ಆಸಕ್ತಿ ಹೊಂದಿರುವ ಜನರಲ್ಲಿ ನೀವು ಈ ವಸ್ತು ಸಂಗ್ರಹಾಲಯಗಳಿಗೆ ಖಂಡಿತವಾಗಿಯೂ ಭೇಟಿ ನೀಡಬೇಕೆಂದು ವಿನಂತಿಸುತ್ತೇನೆ. ನನ್ನ ಪ್ರೀತಿಯ ದೇಶವಾಸಿಗಳೇ, ಚಳಿಗಾಲ ಬಂದಿದೆ. ಜೊತೆಗೆ ಚಳಿಗಾಲದ ಪ್ರವಾಸೋದ್ಯಮದ ಸಮಯವೂ ಬಂದಿದೆ. ವಿಶ್ವದ ಅನೇಕ ದೇಶಗಳು ಚಳಿಗಾಲದಲ್ಲಿ ನಡೆಯುವ ಪ್ರವಾಸೋದ್ಯಮ ವಿಂಟರ್ ಟೂರಿಸಂ ಅನ್ನು ತಮ್ಮ ಆರ್ಥಿಕತೆಯ ಬಹಳ ದೊಡ್ಡ ಆಧಾರವನ್ನಾಗಿ ಮಾಡಿಕೊಂಡಿವೆ. ಅನೇಕ ದೇಶಗಳಲ್ಲಿ ವಿಶ್ವದ ಅತ್ಯಂತ ಯಶಸ್ವಿ ವಿಂಟರ್ ಫೆಸ್ಟಿವಲ್ ಮತ್ತು ವಿಂಟರ್ ಸ್ಪೋರ್ಟ್ಸ್ ಮಾದರಿಗಳಿವೆ. ಈ ಎರಡೂ ಘಟಕಗಳು ಸ್ಕೀಯಿಂಗ್, ಸ್ನೋಬೋರ್ಡಿಂಗ್, ಸ್ನೋ ಟ್ರೆಕಿಂಗ್, ಐಸ್ ಕ್ಲೈಂಬಿಂಗ್ ಮತ್ತು ಫ್ಯಾಮಿಲಿ ಸ್ನೋಪಾರ್ಕ್ಗಳಂತಹ ಅನುಭವಗಳನ್ನು ತಮ್ಮ ಗುರುತನ್ನಾಗಿ ಮಾಡಿಕೊಂಡಿವೆ. ಅವರು ತಮ್ಮ ವಿಂಟರ್ ಫೆಸ್ಟಿವಲ್ಗಳನ್ನು ಜಾಗತಿಕ ಆಕರ್ಷಣೆಯನ್ನಾಗಿ ಪರಿವರ್ತಿಸಿದ್ದಾರೆ. ಸ್ನೇಹಿತರೆ, ನಮ್ಮ ದೇಶದಲ್ಲಿಯೂ ವಿಂಟರ್ ಟೂರಿಸಂನ ಎಲ್ಲ ಸಾಮರ್ಥ್ಯವಿದೆ. ನಮ್ಮ ಬಳಿ ಪರ್ವತಗಳೂ ಇವೆ, ಸಂಸ್ಕೃತಿಯೂ ಇದೆ ಮತ್ತು ಸಾಹಸದ ಅಪಾರ ಸಾಧ್ಯತೆಗಳೂ ಇವೆ. ಇತ್ತೀಚಿನ ದಿನಗಳಲ್ಲಿ ಉತ್ತರಾಖಂಡದಲ್ಲಿ ಚಳಿಗಾಲದ ಪ್ರವಾಸೋದ್ಯಮವು ಜನರನ್ನು ಹೆಚ್ಚು ಆಕರ್ಷಿಸುತ್ತಿರುವುದು ನನಗೆ ಸಂತೋಷವನ್ನುಂಟು ಮಾಡಿದೆ. ಚಳಿಗಾಲದಲ್ಲಿ ಔರಿ, ಮುನ್ಸ್ಯಾರಿ, ಚೋಪ್ಟಾ ಮತ್ತು ಡೇಹ್ರಾದಂತಹ ಸ್ಥಳಗಳು ಜನಪ್ರಿಯವಾಗುತ್ತಿವೆ. ಇತ್ತೀಚೆಗೆ ಕೆಲವು ವಾರಗಳ ಹಿಂದೆ ಪಿಥೋರಾಗಢ ಜಿಲ್ಲೆಯಲ್ಲಿ 14,500 ಅಡಿಗಳಿಗಿಂತ ಹೆಚ್ಚು ಎತ್ತರದಲ್ಲಿರುವ ಆದಿ ಕೈಲಾಸದಲ್ಲಿ ರಾಜ್ಯದ ಮೊದಲ ಹೈ ಆಲ್ಟಿಟ್ಯೂಡ್ ಅಲ್ಟ್ರಾ ರನ್ ಮ್ಯಾರಥಾನ್ ಅನ್ನು ಆಯೋಜಿಸಲಾಗಿತ್ತು. ಇದರಲ್ಲಿ ದೇಶದಾದ್ಯಂತದ 18 ರಾಜ್ಯಗಳಿಂದ 750ಕ್ಕೂ ಹೆಚ್ಚು ಅಥ್ಲೀಟ್ಗಳು ಭಾಗವಹಿಸಿದ್ದರು. 60 ಕಿಲೋಮೀಟರ್ ಉದ್ದದ ಆದಿ ಕೈಲಾಸ್ ಪರಿಕ್ರಮ ಓಟವು ಕೊರೆಯುವ ಚಳಿಯಲ್ಲಿ ಬೆಳಿಗ್ಗೆ 5 ಗಂಟೆಗೆ ಪ್ರಾರಂಭವಾಯಿತು. ಅಷ್ಟು ಚಳಿಯಿದ್ದರೂ ಜನರ ಉತ್ಸಾಹ ನೋಡುವಂತಿತ್ತು. 3 ವರ್ಷಗಳ ಹಿಂದೆ 2,000ಕ್ಕಿಂತ ಕಡಿಮೆ ಪ್ರವಾಸಿಗರು ಬರುತ್ತಿದ್ದ ಆದಿ ಕೈಲಾಸ ಯಾತ್ರೆಗೆ
ಈಗ ಈ ಸಂಖ್ಯೆ 30,000ಕ್ಕೂ ಅಧಿಕವಾಗಿದೆ. ಸ್ನೇಹಿತರೆ, ಇನ್ನೂ ಕೆಲವೇ ವಾರಗಳಲ್ಲಿ ಉತ್ತರಾಖಂಡದಲ್ಲಿ ವಿಂಟರ್ ಗೇಮ್ಸ್ ಕೂಡ ಆಯೋಜನೆಯಾಗಲಿದೆ. ದೇಶದಾದ್ಯಂತದ ಆಟಗಾರರು, ಸಾಹಸ ಪ್ರೇಮಿಗಳು ಮತ್ತು ಕ್ರೀಡೆಗೆ ಸಂಬಂಧಿಸಿದ ಜನರು ಈ ಆಯೋಜನೆಯ ಬಗ್ಗೆ ಉತ್ಸುಕರಾಗಿದ್ದಾರೆ. ಸ್ಕೀಯಿಂಗ್ ಆಗಿರಲಿ ಅಥವಾ ಸ್ನೋಬೋರ್ಡಿಂಗ್ ಆಗಿರಲಿ, ಹಿಮದ ಮೇಲೆ ನಡೆಯುವ ಅನೇಕ ಕ್ರೀಡೆಗಳ ಸಿದ್ಧತೆಗಳು ಪ್ರಾರಂಭವಾಗಿವೆ. ಉತ್ತರಾಖಂಡವು ವಿಂಟರ್ ಟೂರಿಸಂ ಅನ್ನು ಹೆಚ್ಚಿಸಲು ಕನೆಕ್ಟಿವಿಟಿ ಮತ್ತು ಇನ್ಫ್ರಾಸ್ಟ್ರಕ್ಚರ್ ಮೇಲೂ ಗಮನ ಹರಿಸಿದೆ. ಹೋಮ್ ಸ್ಟೇಗೆ ಸಂಬಂಧಿಸಿದಂತೆ ಹೊಸ ಪಾಲಿಸಿಯನ್ನು ರೂಪಿಸಲಾಗಿದೆ. ಸ್ನೇಹಿತರೆ, ಚಳಿಗಾಲದಲ್ಲಿ ವೆಡ್ ಇನ್ ಇಂಡಿಯಾ ಅಭಿಯಾನಕ್ಕೂ ಒಂದು ವಿಶಿಷ್ಟ ಮೆರುಗು ಇರುತ್ತದೆ. ಚಳಿಗಾಲದ ಬಂಗಾರದ ಬಿಸಿಲಿರಲಿ, ಪರ್ವತದಿಂದ ಇಳಿಯುವ ಮಂಜಿನ ಹೊದಿಕೆ ಇರಲಿ, ಡೆಸ್ಟಿನೇಷನ್ ವೆಡ್ಡಿಂಗ್ಗಳಿಗೆ ಪರ್ವತಗಳು ಈಗ ಬಹಳ ಜನಪ್ರಿಯವಾಗುತ್ತಿವೆ. ಅನೇಕ ಮದುವೆಗಳು ಈಗ ವಿಶೇಷವಾಗಿ ಗಂಗಾ ನದಿಯ ದಡದಲ್ಲಿ ನಡೆಯುತ್ತಿವೆ. ಸ್ನೇಹಿತರೆ, ಚಳಿಗಾಲದ ಈ ದಿನಗಳಲ್ಲಿ ಹಿಮಾಲಯದ ಕಣಿವೆಗಳು ಜೀವನದುದ್ದಕ್ಕೂ ಜೊತೆಗಿರುವಂತಹ ಅನುಭವದ ಭಾಗವಾಗುತ್ತವೆ. ಒಂದು ವೇಳೆ ನೀವು ಈ ಚಳಿಗಾಲದಲ್ಲಿ ಎಲ್ಲಾದರೂ ಹೋಗಲು ಯೋಚಿಸುತ್ತಿದ್ದೀರಾ, ಹಾಗಾದರೆ ಹಿಮಾಲಯದ ಕಣಿವೆಗಳ ಆಯ್ಕೆಯನ್ನು ಖಂಡಿತವಾಗಿ ಇಟ್ಟುಕೊಳ್ಳಿ. ಸ್ನೇಹಿತರೆ, ಕೆಲವು ವಾರಗಳ ಹಿಂದೆ ನಾನು ಭೂತಾನ್ಗೆ ಹೋಗಿದ್ದೆ. ಇಂತಹ ಪ್ರವಾಸಗಳಲ್ಲಿ ವಿವಿಧ ರೀತಿಯ ಸಂವಾದ ಮತ್ತು ಚರ್ಚೆಗಳಿಗೆ ಅವಕಾಶ ಸಿಗುತ್ತದೆ. ಈ ಪ್ರವಾಸದ ಸಂದರ್ಭದಲ್ಲಿ ನಾನು ಭೂತಾನ್ನ ರಾಜರನ್ನು, ಹಾಲಿ ರಾಜರ ತಂದೆ ಮತ್ತು ಮಾಜಿ ರಾಜರಾಗಿದ್ದವರನ್ನು, ಅಲ್ಲಿನ ಪ್ರಧಾನಮಂತ್ರಿಗಳನ್ನು ಮತ್ತು ಇತರರನ್ನು ಭೇಟಿಯಾದೆ. ಈ ಸಮಯದಲ್ಲಿ ಪ್ರತಿಯೊಬ್ಬರಿಂದಲೂ ಒಂದು ಮಾತು ತಪ್ಪದೆ ಕೇಳಿಬಂತು. ಅಲ್ಲಿಗೆ ಬುದ್ಧಿಸ್ಟ್ ರೆಲಿಕ್ಸ್, ಅಂದರೆ ಭಗವಾನ್ ಬುದ್ಧರ ಪವಿತ್ರ ಅವಶೇಷಗಳನ್ನು ಕಳುಹಿಸಿದ್ದಕ್ಕಾಗಿ ಅವರೆಲ್ಲರೂ ಭಾರತೀಯರಿಗೆ ಕೃತಜ್ಞತೆ ಸಲ್ಲಿಸುತ್ತಿದ್ದರು. ನಾನು ಇದನ್ನು ಕೇಳಿದಾಗಲೆಲ್ಲ ನನ್ನ ಹೃದಯ ಹೆಮ್ಮೆಯಿಂದ ತುಂಬಿ ಬರುತ್ತಿತ್ತು. ಸ್ನೇಹಿತರೆ, ಭಗವಾನ್ ಬುದ್ಧರ ಪವಿತ್ರ ಅವಶೇಷಗಳ ಬಗ್ಗೆ ಇತರ ಅನೇಕ ದೇಶಗಳಲ್ಲಿಯೂ ಇದೇ ರೀತಿಯ ಉತ್ಸಾಹ ಕಂಡುಬಂದಿದೆ. ಕಳೆದ ತಿಂಗಳಷ್ಟೇ ರಾಷ್ಟ್ರೀಯ ಸಂಗ್ರಹಾಲಯದಿಂದ ಈ ಪವಿತ್ರ ಅವಶೇಷಗಳನ್ನು ರಷ್ಯಾದ ಕಲ್ಮಿಕಿಯಾಗೆ ಕೊಂಡೊಯ್ಯಲಾಗಿತ್ತು. ಇಲ್ಲಿ ಬೌದ್ಧ ಧರ್ಮಕ್ಕೆ ವಿಶೇಷ ಮಹತ್ವವಿದೆ ಎಂದು ನನಗೆ ತಿಳಿಸಲಾಗಿದೆ. ಇವುಗಳ ದರ್ಶನಕ್ಕಾಗಿ ರಷ್ಯಾದ ದೂರದ ಪ್ರದೇಶಗಳಿಂದಲೂ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಜನರಲ್ಲಿಗೆ ಬಂದಿದ್ದರು. ಈ ಪವಿತ್ರ ಅವಶೇಷಗಳನ್ನು ಮಂಗೋಲಿಯಾ, ವಿಯೆಟ್ನಾಂ ಮತ್ತು ಥೈಲ್ಯಾಂಡ್ಗೂ ಕೊಂಡೊಯ್ಯಲಾಗಿದೆ. ಎಲ್ಲೆಡೆ ಜನರ ಅಪಾರ ಉತ್ಸಾಹ ಕಂಡುಬಂದಿದೆ. ಇವುಗಳ ದರ್ಶನಕ್ಕಾಗಿ ಥೈಲ್ಯಾಂಡ್ನ ರಾಜರೂ ಸಹ ಆಗಮಿಸಿದ್ದರು. ಇಡೀ ವಿಶ್ವದಲ್ಲಿ ಭಗವಾನ್ ಬುದ್ಧನ ಪವಿತ್ರ ಅವಶೇಷಗಳ ಬಗ್ಗೆ ಈ ರೀತಿಯ ಆಳವಾದ ಬಾಂಧವ್ಯವನ್ನು ನೋಡಿ ಮನಸ್ಸು ಭಾವಪರವಶವಾಗುತ್ತದೆ. ಈ ರೀತಿಯ ಯಾವುದೇ ಉಪಕ್ರಮವು ಪ್ರಪಂಚದಾದ್ಯಂತದ ಜನರನ್ನು ಪರಸ್ಪರ ಜೋಡಿಸುವ ಮಾಧ್ಯಮವಾಗುತ್ತದೆ ಎಂಬುದನ್ನು ಕೇಳಿ ಬಹಳ ಸಂತೋಷವಾಗುತ್ತದೆ. ನನ್ನ ಪ್ರೀತಿಯ ದೇಶವಾಸಿಗಳೇ, ನಾನು ನಿಮ್ಮೆಲ್ಲರೊಂದಿಗೆ ಯಾವಾಗಲೂ ವೋಕಲ್ ಫಾರ್ ಲೋಕಲ್ ಮಂತ್ರವನ್ನು ಜೊತೆಯಲ್ಲಿಟ್ಟುಕೊಂಡು ಸಾಗುವ ಬಗ್ಗೆ ಮಾತನಾಡುತ್ತೇನೆ. ಇತ್ತೀಚೆಗೆ ಕೆಲವು ದಿನಗಳ ಹಿಂದೆ G20 ಶೃಂಗಸಭೆಯ ಸಂದರ್ಭದಲ್ಲಿ ವಿಶ್ವದ ಅನೇಕ ನಾಯಕರಿಗೆ ಉಡುಗೊರೆಗಳನ್ನು ನೀಡುವ ವಿಷಯ ಬಂದಾಗ ನಾನು ಮತ್ತೆ ಹೇಳಿದೆ, ವೋಕಲ್ ಫಾರ್ ಲೋಕಲ್. ನಾನು ದೇಶವಾಸಿಗಳ ಪರವಾಗಿ ವಿಶ್ವದ ನಾಯಕರಿಗೆ ನೀಡಿದ ಉಡುಗೊರೆಗಳಲ್ಲಿ ಈ ಭಾವನೆಗೆ ವಿಶೇಷ ಗಮನ ನೀಡಲಾಗಿತ್ತು. G20 ಸಂದರ್ಭದಲ್ಲಿ ನಾನು ದಕ್ಷಿಣ ಆಫ್ರಿಕಾದ ರಾಷ್ಟ್ರಪತಿಗೆ ನಟರಾಜನ ಕಂಚಿನ ಪ್ರತಿಮೆಯನ್ನು ಉಡುಗೊರೆಯಾಗಿ ನೀಡಿದೆ. ಇದು ತಮಿಳುನಾಡಿನ ತಂಜಾವೂರಿನ ಸಾಂಸ್ಕೃತಿಕ ಪರಂಪರೆಗೆ ಸಂಬಂಧಿಸಿದ ಚೋಳರ ಕಾಲದ ಶಿಲ್ಪಕಲೆಯ ಅದ್ಭುತ ಉದಾಹರಣೆಯಾಗಿದೆ. ಕೆನಡಾದ ಪ್ರಧಾನಮಂತ್ರಿಗೆ ಬೆಳ್ಳಿಯ ಅಶ್ವದ ಪ್ರತಿಕೃತಿಯನ್ನು ನೀಡಲಾಯಿತು. ಇದು ರಾಜಸ್ಥಾನದ ಉದಯಪುರದ ಅತ್ಯುತ್ತಮ ಶಿಲ್ಪಕಲೆಯನ್ನು ಪ್ರದರ್ಶಿಸುತ್ತದೆ. ಜಪಾನ್ನ ಪ್ರಧಾನಮಂತ್ರಿಗೆ ಬೆಳ್ಳಿಯ ಬುದ್ಧನ ಪ್ರತಿಕೃತಿಯನ್ನು ಉಡುಗೊರೆಯಾಗಿ ನೀಡಲಾಯಿತು. ಇದರಲ್ಲಿ ತೆಲಂಗಾಣ ಮತ್ತು ಕರೀಂನಗರದ ಪ್ರಸಿದ್ಧ ಸಿಲ್ವರ್ ಕ್ರಾಫ್ಟ್ನ ಸೂಕ್ಷ್ಮತೆಯು ಗೋಚರಿಸುತ್ತದೆ. ಇಟಲಿಯ ಪ್ರಧಾನಮಂತ್ರಿಗೆ ಹೂವಿನ ಆಕೃತಿಗಳಿರುವ ಸಿಲ್ವರ್ ಮಿರರ್ ಅನ್ನು ಉಡುಗೊರೆಯಾಗಿ ನೀಡಲಾಯಿತು. ಇದು ಕೂಡ ಕರೀಂನಗರದ ಸಾಂಪ್ರದಾಯಿಕ ಲೋಹದ ಶಿಲ್ಪಕಲೆಯನ್ನು ಪ್ರದರ್ಶಿಸುತ್ತದೆ. ಆಸ್ಟ್ರೇಲಿಯಾದ ಪ್ರಧಾನಮಂತ್ರಿಗೆ ನಾನು ಹಿತ್ತಾಳೆಯ ಉರ್ಲಿಯನ್ನು ಉಡುಗೊರೆಯಾಗಿ ನೀಡಿದೆ. ಇದು ಕೇರಳದ ಮನ್ನಾರ್ನ ಒಂದು ಉತ್ಕೃಷ್ಟ ಶಿಲ್ಪವಾಗಿದೆ. ನನ್ನ ಉದ್ದೇಶವೇನೆಂದರೆ, ಜಗತ್ತು ಭಾರತದ ಶಿಲ್ಪ, ಕಲೆ ಮತ್ತು ಸಂಪ್ರದಾಯದ ಬಗ್ಗೆ ತಿಳಿಯಬೇಕು ಮತ್ತು ನಮ್ಮ ಕುಶಲಕರ್ಮಿಗಳ ಪ್ರತಿಭೆಗೆ ಜಾಗತಿಕ ವೇದಿಕೆ ಸಿಗಬೇಕು. ಸ್ನೇಹಿತರೆ,
ವೋಕಲ್ ಫಾರ್ ಲೋಕಲ್ ಭಾವನೆಯನ್ನು ದೇಶದ ಕೋಟ್ಯಂತರ ಜನರು ತಮ್ಮ ಜೀವನದ ಭಾಗವನ್ನಾಗಿ ಮಾಡಿಕೊಂಡಿದ್ದಾರೆ ಎಂಬುದು ನನಗೆ ಸಂತೋಷ ತಂದಿದೆ. ಈ ವರ್ಷ ನೀವು ಹಬ್ಬಗಳಿಗೆ ಸಂಬಂಧಿಸಿದ ಖರೀದಿಗಾಗಿ ಮಾರುಕಟ್ಟೆಗೆ ಹೋದಾಗ ಒಂದು ವಿಷಯ ನಿಮ್ಮ ಅನುಭವಕ್ಕೆ ಬಂದಿರುತ್ತದೆ. ಅದು ಜನರ ಆಯ್ಕೆಗಳಲ್ಲಿ ಮತ್ತು ಮನೆಗಳಿಗೆ ಬರುತ್ತಿದ್ದ ಸಾಮಗ್ರಿಗಳಲ್ಲಿ ದೇಶವು ಸ್ವದೇಶಿಯತ್ತ ಮರಳುತ್ತಿದೆ ಎಂಬ ಸ್ಪಷ್ಟ ಸಂಕೇತ ಕಾಣಿಸುತ್ತಿತ್ತು ಎನ್ನುವುದು. ಜನರು ತಮ್ಮ ಮನಸ್ಸಿನಿಂದಲೇ ಭಾರತೀಯ ಉತ್ಪನ್ನಗಳನ್ನು ಆಯ್ಕೆ ಮಾಡುತ್ತಿದ್ದರು. ಈ ಬದಲಾವಣೆ ಅತಿ ಸಣ್ಣ ಅಂಗಡಿಯವರಿಗೂ ಅನುಭವಕ್ಕೆ ಬಂದಿದೆ. ಈ ಬಾರಿ ಯುವಕರು ಕೂಡ ವೋಕಲ್ ಫಾರ್ ಲೋಕಲ್ ಅಭಿಯಾನಕ್ಕೆ ವೇಗ ನೀಡಿದ್ದಾರೆ. ಮುಂಬರುವ ಕೆಲವು ದಿನಗಳಲ್ಲಿ ಕ್ರಿಸ್ಮಸ್ ಮತ್ತು ಹೊಸ ವರ್ಷದ ಖರೀದಿಯ ಹೊಸ ಪರ್ವ ಆರಂಭವಾಗಲಿದೆ. ನಾನು ನಿಮಗೆ ಮತ್ತೊಮ್ಮೆ ನೆನಪಿಸುತ್ತೇನೆ, ವೋಕಲ್ ಫಾರ್ ಲೋಕಲ್ ಮಂತ್ರವನ್ನು ನೆನಪಿಡಿ, ಅದನ್ನೇ ಖರೀದಿಸಿ, ದೇಶದಲ್ಲಿ ತಯಾರಾದದ್ದನ್ನೇ ಮಾರಾಟ ಮಾಡಿ. ಅದರಲ್ಲಿ ನಮ್ಮ ದೇಶವಾಸಿಗಳ ಶ್ರಮವಿರುತ್ತದೆ. ನನ್ನ ಪ್ರೀತಿಯ ದೇಶವಾಸಿಗಳೇ, ಭಾರತೀಯ ಕ್ರೀಡೆಗಳ ದೃಷ್ಟಿಯಿಂದ ಈ ತಿಂಗಳು ಸೂಪರ್ ಹಿಟ್ ಆಗಿದೆ. ಈ ತಿಂಗಳ ಆರಂಭವು ಭಾರತೀಯ ಮಹಿಳಾ ತಂಡದಿಂದ ಐಸಿಸಿ ಮಹಿಳಾ ವಿಶ್ವಕಪ್ ಗೆಲ್ಲುವುದರೊಂದಿಗೆ ಪ್ರಾರಂಭವಾಯಿತು. ಆದರೆ ಅದರ ನಂತರವೂ ಮೈದಾನದಲ್ಲಿ ಹೆಚ್ಚಿನ ಕಾರ್ಯವೈಖರಿ ಕಂಡುಬಂದಿತು. ಕೆಲವು ದಿನಗಳ ಹಿಂದೆಯಷ್ಟೇ ಟೋಕಿಯೋದಲ್ಲಿ ಡೆಫ್ ಒಲಿಂಪಿಕ್ಸ್ ನಡೆದಿದ್ದು, ಅಲ್ಲಿ ಭಾರತವು ತನ್ನ ಇದುವರೆಗಿನ ಅತ್ಯುತ್ತಮ ಪ್ರದರ್ಶನ ನೀಡಿ 20 ಪದಕಗಳನ್ನು ಗೆದ್ದಿದೆ. ನಮ್ಮ ಮಹಿಳಾ ಆಟಗಾರ್ತಿಯರು ಕೂಡ ಕಬಡ್ಡಿ ವಿಶ್ವಕಪ್ ಗೆದ್ದು ಇತಿಹಾಸ ನಿರ್ಮಿಸಿದ್ದಾರೆ. ಇಡೀ ಟೂರ್ನಮೆಂಟ್ನಲ್ಲಿ ಅವರು ಅತ್ಯುತ್ತಮ ಪ್ರದರ್ಶನ ನೀಡಿ ಪ್ರತಿಯೊಬ್ಬ ಭಾರತೀಯನ ಮನಸ್ಸನ್ನು ಗೆದ್ದರು. ವರ್ಲ್ಡ್ ಬಾಕ್ಸಿಂಗ್ ಕಪ್ ಫೈನಲ್ಸ್ನಲ್ಲಿಯೂ ನಮ್ಮ ಆಟಗಾರರ ಪ್ರದರ್ಶನ ಅದ್ಭುತವಾಗಿತ್ತು. ಅಲ್ಲಿ ಅವರು 20 ಪದಕಗಳನ್ನು ಗೆದ್ದರು. ಸ್ನೇಹಿತರೆ, ಇನ್ನಷ್ಟು ಹೆಚ್ಚು ಚರ್ಚೆಯಾಗುತ್ತಿರುವ ವಿಷಯವೆಂದರೆ ಅದು ನಮ್ಮ ಮಹಿಳಾ ತಂಡದ ಬ್ಲೈಂಡ್ ಕ್ರಿಕೆಟ್ ವಿಶ್ವಕಪ್ ಗೆಲುವು. ದೊಡ್ಡ ವಿಷಯವೆಂದರೆ ನಮ್ಮ ಈ ತಂಡವು ಒಂದೇ ಒಂದು ಪಂದ್ಯವನ್ನು ಸೋಲದೆ ಈ ಟೂರ್ನಮೆಂಟ್ ಅನ್ನು ಗೆದ್ದಿದೆ. ದೇಶವಾಸಿಗಳಿಗೆ ಈ ತಂಡದ ಪ್ರತಿಯೊಬ್ಬ ಆಟಗಾರನ ಬಗ್ಗೆ ಬಹಳ ಹೆಮ್ಮೆ ಇದೆ. ನಾನು ಈ ತಂಡವನ್ನು ಪ್ರಧಾನಮಂತ್ರಿ ನಿವಾಸದಲ್ಲಿ ಭೇಟಿಯಾದೆ. ನಿಜವಾಗಿಯೂ ಈ ತಂಡದ ಧೈರ್ಯ, ಅವರ ಉತ್ಸಾಹ ನಮಗೆ ಬಹಳಷ್ಟು ಕಲಿಸುತ್ತದೆ. ಈ ವಿಜಯವು ನಮ್ಮ ಕ್ರೀಡಾ ಇತಿಹಾಸದ ಅತಿದೊಡ್ಡ ಗೆಲುವುಗಳಲ್ಲಿ ಒಂದಾಗಿದೆ. ಇದು ಪ್ರತಿಯೊಬ್ಬ ಭಾರತೀಯನಿಗೂ ಸ್ಫೂರ್ತಿ ನೀಡುತ್ತಲೇ ಇರುತ್ತದೆ. ಸ್ನೇಹಿತರೆ, ಇತ್ತೀಚಿನ ದಿನಗಳಲ್ಲಿ ನಮ್ಮ ದೇಶದಲ್ಲಿ ಎಂಡ್ಯೂರೆನ್ಸ್ ಸ್ಪೋರ್ಟ್ಸ್ನ ಒಂದು ಹೊಸ ಕ್ರೀಡಾ ಸಂಸ್ಕೃತಿಯು ವೇಗವಾಗಿ ಹೊರಹೊಮ್ಮುತ್ತಿದೆ. ಎಂಡ್ಯೂರೆನ್ಸ್ ಸ್ಪೋರ್ಟ್ಸ್ ಎಂದರೆ ನನ್ನ ಪ್ರಕಾರ ನಿಮ್ಮ ಮಿತಿಗಳನ್ನು ಪರೀಕ್ಷಿಸುವಂತಹ ಕ್ರೀಡಾ ಚಟುವಟಿಕೆಗಳು. ಕೆಲವು ವರ್ಷಗಳ ಹಿಂದೆ ಮ್ಯಾರಥಾನ್ ಮತ್ತು ಬೈಕಥಾನ್ನಂತಹ ವಿಶೇಷ ಕಾರ್ಯಕ್ರಮಗಳು ಕೆಲವು ಜನರಿಗೆ ಸೀಮಿತವಾಗಿದ್ದವು. ಆದರೆ ಈಗ ಬಹಳಷ್ಟು ಬದಲಾಗಿದೆ. ದೇಶಾದ್ಯಂತ ಪ್ರತಿ ತಿಂಗಳು 1500ಕ್ಕೂ ಹೆಚ್ಚು ಎಂಡ್ಯೂರೆನ್ಸ್ ಸ್ಪೋರ್ಟ್ಸ್ ಕಾರ್ಯಕ್ರಮಗಳು ಆಯೋಜಿಸಲ್ಪಡುತ್ತವೆ ಎಂದು ನನಗೆ ತಿಳಿಸಲಾಗಿದೆ. ಈ ಈವೆಂಟ್ಗಳಲ್ಲಿ ಭಾಗವಹಿಸಲು ಅಥ್ಲೀಟ್ಗಳು ಬಹಳಷ್ಟು ದೂರ ಪ್ರಯಾಣಿಸುತ್ತಾರೆ. ಸ್ನೇಹಿತರೆ, ಎಂಡ್ಯೂರೆನ್ಸ್ ಸ್ಪೋರ್ಟ್ಸ್ನ ಒಂದು ಉದಾಹರಣೆ ಎಂದರೆ ಐರನ್ ಮ್ಯಾನ್ ಟ್ರಯಥ್ಲಾನ್. ಕಲ್ಪಿಸಿಕೊಳ್ಳಿ, ಒಂದು ವೇಳೆ ನಿಮಗೆ ಹೀಗೆ ಹೇಳಿದರೆ, ನಿಮ್ಮ ಬಳಿ ಒಂದು ದಿನಕ್ಕಿಂತ ಕಡಿಮೆ ಸಮಯವಿದೆ ಮತ್ತು ನೀವು ಈ 3 ಕೆಲಸಗಳನ್ನು ಮಾಡಬೇಕು ಎಂದು. ಸಮುದ್ರದಲ್ಲಿ 4 ಕಿಲೋಮೀಟರ್ ಈಜುವುದು, 180 ಕಿಲೋಮೀಟರ್ ಸೈಕಲ್ ಓಡಿಸುವುದು ಮತ್ತು ಸುಮಾರು 42 ಕಿಲೋಮೀಟರ್ ಮ್ಯಾರಥಾನ್ ಓಡುವುದು. ಆಗ ನೀವು ಇದು ಹೇಗೆ ಸಾಧ್ಯ ಎಂದು ಯೋಚಿಸುತ್ತೀರಿ. ಆದರೆ ಉಕ್ಕಿನಂತಹ ಧೈರ್ಯವಿರುವ ಜನರು ಈ ಕೆಲಸವನ್ನು ಸಹ ಯಶಸ್ವಿಯಾಗಿ ಮಾಡುತ್ತಾರೆ. ಅದಕ್ಕಾಗಿಯೇ ಇದನ್ನು ಐರನ್ ಮ್ಯಾನ್ ಟ್ರಯಥ್ಲಾನ್ ಎಂದು ಕರೆಯಲಾಗುತ್ತದೆ. ಗೋವಾದಲ್ಲಿ ಇತ್ತೀಚೆಗೆ ಇಂತಹದ್ದೇ ಒಂದು ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಇತ್ತೀಚಿನ ದಿನಗಳಲ್ಲಿ ಈ ರೀತಿಯ ಕಾರ್ಯಕ್ರಮಗಳಲ್ಲಿ ಜನರು ಹೆಚ್ಚು ಭಾಗವಹಿಸುತ್ತಿದ್ದಾರೆ. ಇಂತಹ ಇನ್ನೂ ಅನೇಕ ಸ್ಪರ್ಧೆಗಳು ಇವೆ. ಅವು ನಮ್ಮ ಯುವ ಸ್ನೇಹಿತರ ನಡುವೆ ಬಹಳ ಜನಪ್ರಿಯವಾಗುತ್ತಿವೆ. ಇತ್ತೀಚಿನ ದಿನಗಳಲ್ಲಿ ಅನೇಕ ಜನರು ಫಿಟ್ ಇಂಡಿಯಾ, ಸಂಡೇಸ್ ಆನ್ ಸೈಕಲ್ನಂತಹ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲು ಒಟ್ಟಾಗಿ ಬರುತ್ತಿದ್ದಾರೆ. ಇವೆಲ್ಲವೂ ಫಿಟ್ನೆಸ್ಗೆ ಉತ್ತೇಜನ ನೀಡುವಂತಹ ವಿಷಯಗಳಾಗಿವೆ. ಸ್ನೇಹಿತರೆ,
ಪ್ರತಿ ತಿಂಗಳು ನಿಮ್ಮನ್ನು ಭೇಟಿಯಾಗುವುದು ನನಗೆ ಯಾವಾಗಲೂ ಒಂದು ಹೊಸ ಅನುಭವವಾಗಿರುತ್ತದೆ. ನಿಮ್ಮ ಕಥೆಗಳು, ನಿಮ್ಮ ಪ್ರಯತ್ನಗಳು ನನಗೆ ಹೊಸ ಸ್ಫೂರ್ತಿ ನೀಡುತ್ತವೆ. ನಿಮ್ಮ ಸಂದೇಶಗಳಲ್ಲಿ ನೀವು ಕಳುಹಿಸುವ ಸಲಹೆಗಳು, ನೀವು ಹಂಚಿಕೊಳ್ಳುವ ಅನುಭವಗಳು ನಮಗೆ ಈ ಕಾರ್ಯಕ್ರಮದಲ್ಲಿ ಭಾರತದ ವೈವಿಧ್ಯತೆಯನ್ನು ಅಳವಡಿಸಿಕೊಳ್ಳಲು ಸ್ಫೂರ್ತಿ ನೀಡುತ್ತವೆ. ನಾವು ಮುಂದಿನ ತಿಂಗಳು ಭೇಟಿಯಾದಾಗ ಆಗ 2025 ಮುಗಿಯುವ ಹಂತದಲ್ಲಿರುತ್ತದೆ. ದೇಶದ ಹೆಚ್ಚಿನ ಭಾಗಗಳಲ್ಲಿ ಈಗ ಚಳಿಯೂ ಹೆಚ್ಚಾಗಲಿದೆ. ಚಳಿಗಾಲದಲ್ಲಿ ನೀವು ನಿಮ್ಮ ಮತ್ತು ನಿಮ್ಮ ಕುಟುಂಬದ ವಿಶೇಷ ಕಾಳಜಿ ವಹಿಸಿ. ಮುಂದಿನ ತಿಂಗಳು ನಾವು ಕೆಲವು ಹೊಸ ವಿಷಯಗಳು, ಹೊಸ ವ್ಯಕ್ತಿತ್ವಗಳ ಬಗ್ಗೆ ಖಂಡಿತವಾಗಿಯೂ ಚರ್ಚಿಸುತ್ತೇವೆ. ತುಂಬು ಮನಸ್ಸಿನ ಧನ್ಯವಾದಗಳು. ನಮಸ್ಕಾರ.